ಇಲ್ಲ ಸರ್, ನಾವೇನೇ ಸರ್ ಈ ಸ್ಟೇಟ್ಮೆಂಟ್ನಲ್ಲಿ ಬಹಳ ಸ್ಪಷ್ಟವಾಗಿರುವಂಥದ್ದು. ಈಕ್ವಿಟಿ ಕೇಂದ್ರ ಸರ್ಕಾರದ್ದು 8,083 ಕೋಟಿ, ರಾಜ್ಯ ಸರ್ಕಾರದ ಈಕ್ವಿಟಿ 8,118 ಕೋಟಿ ಆಯ್ತಾ ಸರ್. ಮತ್ತೆ ನಾವು ಸಬ್ ಡೆಪ್ಟ್ 3,100, ರಾಜ್ಯ ಸರ್ಕಾರದಲ್ಲೂ ಸಬ್ ಡೆಪ್ಟ್ ಎಷ್ಟು 16,795 ಕೋಟಿ. ಹಾಗಾಗಿ ಇಲ್ಲಿ ಹೆಚ್ಚು ನಾವು ಕಮ್ಮಿ ಅಂತ ಏನು ಪ್ರಶ್ನೆನೇ ಇಲ್ವಲ್ಲ. ಇಬ್ರು ತಗೊಂಡಿರುವಂತದ್ದು ಸಾಲ ತಗೊಂಡಿರುವಂತದನ್ನ ಸಾಲವಾಗಿ ವ್ಯಕ್ತಪಡಿಸಿರುವಂತದ್ದು. ನೀವು ನಾವು ಪ್ರಯಾಣಿಕರು ಕಟ್ಟೋ ದುಡ್ಡಿಗೆ ನಮ್ಮ ರಾಜ್ಯ ಸರ್ಕಾರದ ಅಂದ್ರೆ ನಿರ್ವಹಣೆ ಇವಾಗ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಇಡೀ ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋಗೆ ಅತಿ ಹೆಚ್ಚಿನ ದುಡ್ಡು ಕೊಟ್ಟಿರೋ ಏನಾರ ಯಾವ್ದಾರು ಅತಿ ಹೆಚ್ಚಿನ ಹಣ ಕೊಟ್ಟಿರೋದು ಬೆಂಗಳೂರಿಗೆ ಇಡೀ ಭಾರತದಲ್ಲಿ. ಹಾಗಾಗಿ ಇಲ್ಲಿ ನಮ್ಗಿಷ್ಟು ಹಣ ಹೆಚ್ಚಾಗಿ ಕೊಟ್ಟು ನಾವು ಈ ರೀತಿ ತಾರತಮ್ಯ ಆಗಿದೆ ಅನ್ನೋಂಥದ್ದು ವ್ಯಕ್ತಪಡಿಸಿದ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಈಗ ನೋಡಿ, ತುಕ್ಕಿಡದು ಕಬ್ಬನ ಸರಿ ಮಾಡ್ಬೋದು, ಆದ್ರೆ ತುಕ್ಕಿಡದಂತ ಆಲೋಚನೆ ಇದೆಯಲ್ಲ ಅದನ್ನ ಸರಿ ಮಾಡಕ್ಕಾಗಲ್ಲ. ಇಲ್ಲ ಅಲ್ಲ ಸ್ವಲ್ಪ ಜೋರಾಗಿ ಎಲ್ಲರಿಗೂ ಕೇಳಿ ಅಂತ ಅಲ್ಲ, ತುಕ್ಕಿಡದ ಕಬ್ಬಣನ ಬೇಕಾದ್ರೆ ಸರಿ ಮಾಡ್ಬೋದಂತೆ, ತುಕ್ಕಿಡದ ಆಲೋಚನೆ ಇದೆಯಲ್ಲ ಅದನ್ನ ಯು ಕಾಂಟ್ ಚೇಂಜ್ ಇಟ್ ಅಂತ. ಹಂಗೆ ನಮ್ದು ನಿಮ್ದು ಲೆಕ್ಕಾಚಾರ, ನಾವು ನಮ್ಗೇನು ನಮ್ಮ ದಾಖಲೆಗಳಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ನೀವು ಕೊಟ್ಟಿರೋದು 8,000 ಕೋಟಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. 8,033 ಕೋಟಿ ಅವ್ರು ಕೊಟ್ಟಿದ್ದೀರಿ. ಸಬ್ ಡೆಟ್ 3,122 ಕೋಟಿ, 11,000. ಇದನ್ನ ಇಲ್ಲಿ ಸಂಪಾದನೆ ಮಾಡಿ ಕಟ್ಟಿರೋ ದುಡ್ಡು ಇಟ್ ಇಸ್ ನಮ್ಮ ಗ್ರಾಹಕರದು, ರಾಜ್ಯದ ಇದು. ನೀವು ಸೆಂಟ್ರಲ್ ಗೌರ್ಮೆಂಟ್ ಸರ್ ಸಭಾಧ್ಯಕ್ಷರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸರ್, ಇದನ್ನ ಅಗ್ರಿಮೆಂಟ್ ಆಗಿರೋದು ಯಾವ ರೀತಿ ಸರ್? 30-20, ಕೆಲವರಲ್ಲಿ 30-20, ಕೆಲವರಲ್ಲಿ 20-25% ಈಕ್ವಿಟಿಗಳು ತೊಗೊಳ್ಳುವಂಥದ್ದು 20-25%, ಕೆಲವರಲ್ಲಿ ಕೇಂದ್ರ ಸರ್ಕಾರ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ 20%. ಸರ್ ಈ ರೀತಿ ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು ಪ್ರಾಜೆಕ್ಟ್ಸ್ ಆಗಿರುವಂಥದ್ದಿದೆ. ಇಡೀ ಇಲ್ಲೂ ಬೆಂಗಳೂರಿಗೆ ಮಾತ್ರ ವಿಶೇಷವಾಗಿರುವಂಥದ್ದಲ್ಲ, ಇಡೀ ಭಾರತದಲ್ಲೇ. ಇವತ್ತು ಒಂದು ಏಜೆನ್ಸಿಗೆ ವಯಬಿಲಿಟಿ ಗ್ಯಾಪ್ ಫಂಡ್ ಅನ್ನು ಕೊಟ್ಟು 50% ಅನ್ನ ಸಾಲದಲ್ಲಿ ತಗೊಂಡು ಅದನ್ನ ಬರ್ಸ್ಲಿಕ್ಕೆ ಪ್ರಯಾಣಿಕರ ದರದಿಂದ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಏನು ಅಂದ್ರೆ ಪ್ರಯಾಣಿಕರು ದರ ಕಟ್ತಾರಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಸೇರಿರೋದು ಅಂತಾರೆ. ನಿಮ್ದು ಬೇಸರ ಏನಿದೆ? ನಮ್ ಸಲ ಏನಂದ್ರೆ ಗ್ರಾಹಕರು ಕಟ್ಟೋದು ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಏನ್ ಭಾಗವಹಿಸಬೇಕಾಗಿದೆಯೋ, ಯಾವ ಪರ್ಸೆಂಟೇಜ್ ನಲ್ಲಿ ಭಾಗವಹಿಸಬೇಕಾಗಿದೆಯೋ ಅಷ್ಟೇ ಭಾಗವಹಿಸ್ತಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಅಗ್ರೀಡ್ ಪರ್ಸೆಂಟೇಜ್ ಏನಿದೆಯೋ ಅಷ್ಟರಲ್ಲೇ ಭಾಗವಹಿಸ್ತಿದ್ದಾರೆ. ಕೆಲವರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಪ್ರೊವೈಡಿಂಗ್ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ ಬರೀ 20% ಕೊಡ್ತಿದೆ. ಕೆಲವು ಫೇಸ್ ನಲ್ಲಿ ರಾಜ್ಯ ಸರ್ಕಾರ 25 ಕೊಡ್ತಿದ್ದಾರೆ, ಕೇಂದ್ರ ಸರ್ಕಾರ 25 ಕೊಡ್ತಿದ್ದಾರೆ. ಈ ರೀತಿ ಹಂಚಿಕೆನಲ್ಲಿ ಇರಬಹುದೇ ಹೊರತು ವಿತ್ ಅಗ್ರೀಡ್ ಪ್ರಿನ್ಸಿಪಲ್ಸ್ ಜನ ಕೊಡೋದನ್ನು ನಾವು ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಅಂತ ಲೆಕ್ಕ ತೊಳಕ್ ಹೋದ್ರೆ BMRCL ಇಸ್ ಬಿನ್ ಕ್ರಿಯೇಟೆಡ್ ವಿತ್ ದ ಜಾಯಿಂಟ್ ಪಾರ್ಟಿಸಿಪೇಷನ್. ಆಯ್ತು, ಅದ್ರಲ್ಲಿ ಹೇಳಿ ನಿಮ್ಗೆ ಲಾಸ್ ಇದೆ, ಜನರ ಬಗ್ಗೆ ಮಾತಾಡಲ್ಲ. ತಪ್ಪು ಮಾಹಿತಿನ ಕೊಡ್ತಿದ್ದಾರೆ. ಸರ್ಕಾರ ತಪ್ಪು ಮಾಹಿತಿಯನ್ನು ಕೊಟ್ಟು ಸರ್ಕಾರ ಏನ್ ಹೇಳಿದೆ, ಇನ್ಕ್ಲೂಡಿಂಗ್ ಯು ಆಲ್, ನಮ್ಮ ರಾಜ್ಯದ ಎಲ್ಲಾ ಜನತೆ ಸೇರಿದ್ರೆ ಅದು ಕರ್ನಾಟಕ. ಅದೇ ಸೇರುತ್ತೆ ಸರ್. ಲಾಸ್ ಅಂಡ್ ಪ್ರಾಬ್ಲಮ್ ಏನಂತ ಹೇಗೆ ಸರ್? ಪ್ರಾಬ್ಲಮ್ ಏನಾಗಿದೆ? ಸುಮ್ಮನೆ ಬರೇ ಒಂದು ಲಾಸ್ ಇದೆ. ಚೆನ್ನಾಗಿ ಹೋದ್ರೆ ಸಾಕು, ಅದು ಬಿಟ್ಟು ಇದೆಲ್ಲ ಅಲ್ಲ ಇಷ್ಟು ಕನ್ಸ್ಟ್ರಕ್ಟ್ ಅದಕ್ಕೆ ಏನ್ ಸಂಬಂಧ ಇದೆ? ಡೆವಲಪ್ಮೆಂಟ್ ಆಗ್ಬೇಕಷ್ಟೇ. ಅದು ಏನಾಯ್ತು ಅದರಲ್ಲಿ? ಅಪೋಸಿಷನ್ ನಾವು ಯಾವ್ದನ್ನು ಅಟ್ಯಾಕ್ ಮಾಡದೇನೆ ಇಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಡಿಸ್ಕಷನ್ ಏನು ಆಕ್ಟ್ ಮಾಡ್ತಿದೀವಿ, ಒಟ್ಟು ಒಂದು ಸಮಸ್ಯೆ ಬಗೆಹರಿಲ್ಲ ಅನ್ನೋದಕ್ಕೋಸ್ಕರ ನಾವೇನ ನೋಡಿ. ಅದು ರಾಜ್ಯ ಸರ್ಕಾರದ ಕೂಡ ಅಶ್ವಥ್ ಅವರೇ, ರಾಜ್ಯ ಸರ್ಕಾರ ರಾಜಕೀಯ ಮಾಡಕ್ ಅಶ್ವಥ್ ಅವರೇ ಅಶ್ವಥ್ ನೋಡಿ, ರಾಜ್ಯ ಸರ್ಕಾರ ಆದರೂ ಕೇಂದ್ರ ಸರ್ಕಾರ ಆದ್ರೂ ಕೂಡ ಎಲ್ಲ ಕೂಡ ಜನರ ತೆರಿಗೆ ಹೌದಾ? ಅಷ್ಟೇ ಮುಗಿದದಕ್ಕೆ ಇದನ್ನ ಹಿಡ್ಕೊಂಡು ಎಂತ ಮಾತಾಡುವುದನ್ನು? ಈ ರೀತಿ ನೀವು ಇನ್ನು ಎಷ್ಟು ಉದ್ದಕ್ಕೆ ಮೆಟ್ರೋ ಬರಬೇಕು ಅಥವಾ ಇನ್ನೆಷ್ಟು ಉದ್ದಕ್ಕೆ ತಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಚರ್ಚೆ ಮಾಡಿ. ಎಷ್ಟು ಕೊಟ್ಟಿದ್ದಾರೆ? ಆಯ್ತು, ಈಗ ಕರ್ನಾಟಕ ರಾಜ್ಯದಿಂದ ಹೋಯ್ತು, ನಿಮ್ಗೆ ಹೆಮ್ಮೆ ಅಲ್ವಾ? ನಿಮ್ಗೆ ಲೋನ್ ಕೊಟ್ಟಿದ್ದು ಹೇಗೆ ಡೆವಲಪ್ ಮಾಡ್ಬೇಕು ಆಲೋಚನೆ ಮಾಡಿ, ಇದರ ಬಗ್ಗೆ ಚರ್ಚೆ ಮಾಡಿ. ಆಯ್ತು, ನಿಮ್ ಮಾತಿಗೆ ನಾವು ದಾರಿಗೆ ಬರ್ತೀರಿ.